ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಈಗಿಂದೀಗ ಇವಳನ್ನ ಕರ್ಕೊಂಡು ಇಲ್ಲಿಂದ ಹೊರಟ್ರೆ ಸರಿ, ಇಲ್ದೆ ಹೋದ್ರೆ ಈ ಕ್ಷಣ ನನ್ನ ನಿನ್ನ ಸಂಬಂಧ ಸತ್ತೋಗತ್ತಷ್ಟೇ. ಆರ್ತಿ ಗಣಿ ಮಾಡ್ಕೋ, ಆರ್ತಿ ಎತ್ತು ಒಳಗೆ ಕರ್ಕೊಳ್ಳೋಣ. ಬಲಗಾಲಲ್ಲಿ ಸೇರ್ ಒದ್ದು ಒಳಗ್ ಬಾ. ಈ ಚಪ್ಪಲೆ ಕಾಯಿನ ಜೊತೆ ಓಡೋಗಿ ಮದುವೆ ಬೇರೆ ಮಾಡ್ಕೊಂಡು ಬಂದಿದ್ದಾಳೆ ಹಾಳಾದವಳು. ತೊಲಗಿ ಆಚೆ. ಆಹಾ, ಒಂದು ಕಡೆ ಅಮ್ಮನವರನ್ನೇ ನಂಬಿ ಸತ್ಯಾಧರ್ಮ ಪಾಲಿಸ್ತಾ ಅಮ್ಮನವರ ಸಂಕಲ್ಪದ ಪ್ರಕಾರನೇ ನಡೆಸ್ತಿರೋ ಸುಂದರ ಜೋಡಿ ಹಕ್ಕಿಗಳು. ಇನ್ನೊಂದು ಕಡೆ ಸತ್ಯಕ್ಕೆ ಸವಾಲು ಒಡ್ಡಿ ನಿಂತಿರೋ ಪಂಚಮಹಾಪಾತಕಿಗಳು. ದುಷ್ಟರು ಎಷ್ಟೇ ಕೂಗಾಡಿದ್ರು ಹೋರಾಡಿದ್ರು ಕೊನೆಗೆ ಗೆಲ್ಲೋದು ಸತ್ಯ ಧರ್ಮನೇ, ಭಕ್ತಿನೇ. ದೇಶಿಕರೇ, ಏನು ಶಾಸ್ತ್ರಿಗಳೇ, ಕೂಗಾಡ್ತೀರಾ, ಬೈತೀರಾ? ನೀವೇನೇ ಮಾಡಿದ್ರು ಕೊನೆ ಗೆಲ್ಲೋದು ಶಿಷ್ಟ ಶಕ್ತಿ ಅನ್ನೋದು ಸರ್ವಕಾಲಿಕ ಸತ್ಯ. ನನ್ನ ಮನೇಲೆ ಇದ್ಕೊಂಡು ನನಗೆ ತಿರುಗಿ ವಾದಿಸ್ತೀರಾ? ಅಮ್ಮನವರು ನಿಮ್ಮನೆಯಲ್ಲಿ ನೆಲೆವರೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ರೆ ನನ್ನ ಕಾಪಾಡೋ ಭಾರನೂ ಅವಳದ್ದೇ. ಅವಳು ಎಷ್ಟು ದಿನ ಹೇಳ್ತಾಳೋ ಅಷ್ಟು ದಿನ ನಿಮ್ಮನೇಲಿ. ಇಲ್ಲ ಇವತ್ತೇ ಹೊರಡು ಅಂದರೆ ನನ್ನ ಠಿಕಾಣಿ ಇನ್ನೆಲ್ಲೋ. ನೀನ್ ಕೊಟ್ಟ ಸಲ್ಗೆ ನಿನ್ ದಾರಿಗೆ ಹೇಗೆ ಅಡ್ವಾಗಿ ನಿಂತಿದೆ ನೋಡು. ನೀವು ಹೋಗ್ತಿರೋ ದಾರಿ ದುರ್ಮಾರ್ಗದ್ದು. ಆ ದುರ್ಮಾರ್ಗದಲ್ಲಿ ಹೋಗಬೇಡಿ ಅಂತ ತಡೆಯೋ ಸಲುವಾಗಿ ನಾನು ಇಲ್ಲಿ ನಿಂತಿದ್ದೀನಿ ತಾಯಿ. ಇಲ್ಲ ನಾನು ಆ ದಾರಿಲೇ ಹೋಗ್ತೀನಿ ಅಂತಂತಂದರೆ ನಿಮ್ಮನ್ನು ತಡೆಯೋ ಶಕ್ತಿ ಯಾರಿಗಿದೆ ಹೇಳಿ? ನಮ್ಮ ದಾರಿನ ನಿರ್ಧಾರ ಮಾಡೋ ನಾವೇ ಹೊರತು ನೀವಲ್ಲ. ನಮ್ಮ ದಾರಿನ ಸರಿದ್ರೆ ಸರಿ, ಇಲ್ಲ ಅಂದರೆ ಇಲ್ಲ ಅಂದ್ರೆ ಏನಪ್ಪ? ಬೈತೀಯಾ? ಬೈ. ಛೀಮಾರಿ ಹಾಕ್ತೀಯಾ? ಹಾಕು. ಹೊಡಿತೀಯಾ? ಹೊಡಿ. ನನಗೆ ಯಾವ ಬೇಸರನೂ ಇಲ್ಲಪ್ಪ. ನಾನು ಜೋಗಿ ಜಂಗಮ, ಹಿಂದಿಲ್ಲ ಮುಂದಿಲ್ಲ. ಅವರಿಬ್ಬರನ್ನ ಕಾಪಾಡಬೇಕಾಗಿತ್ತು, ಕಾಪಾಡಿದೆ. ನನಗಷ್ಟು ಸಾಕು.
ಭಯವ ಕರುಣಿಸು ಅಭಯದಾತಿನಿ ವಿಶ್ವವ ಕಾಯುವ ವಿಶ್ವ ವಿನೋದಿನಿ. ಜಾಜಿ ಈಗೇನೇ ಮಾಡೋದು? ನಮ್ಮನೇಲಿ ಒಳಗಡೆ ಸೇರಿಸಿಲ್ಲ, ನಿಮ್ಮನೇಲಿ ಯಾರೂ ಒಳಗಡೆ ಸೇರಿಸಿಲ್ಲ. ಎಲ್ಲಿಗೆ ಹೋಗೋದು, ಏನು ಮಾಡೋದು? ನಮ್ಗೆ ಯಾರಿದ್ದಾರೆ? ನನಗೆ ನೀನಿದೆಯಾ, ನಿನಗೆ ನಾನಿದ್ದೀನಿ. ನಮ್ಮಿಬ್ರಿಗೂ ಅಮ್ಮನವ್ರಿದ್ದಾರೆ. ಆದರೆ ನಾವು ಮದುವೆ ಆಗಿರೋದಕ್ಕೆ ಅವರೆಲ್ಲ ನಮ್ಮ ಶತ್ರುಗಳ ಥರ ನೋಡ್ತಿದ್ದಾರೆ. ನಾವೇನಾದರೂ ಮದುವೆಯಾಗಿ ತಪ್ಪು ಮಾಡಿದ್ವಾ? ನಾವು ಮದುವೆ ಆಗೋದು ತಪ್ಪಾಗಿದ್ರೆ ಅಮ್ಮನವ್ರು ನಮಗೆ ಸಹಾಯ ಮಾಡ್ತಿದ್ರಾ? ಅಮ್ಮನವರೇ ನಿಂತು ಮದುವೆ ಮಾಡಿ ನವದುರ್ಗೆಯರ್ ಸಹಿತ ಹರಿಸ್ತಿದ್ರಾ? ಯೋಚನೆ ಮಾಡು. ಯಾಕೆ ಬಂಗಾರಿ ಹಿಂಜರಿಕೆ? ಏನಾದರೂ ಸಮಸ್ಯೆನಾ? ಧೈರ್ಯವಾಗಿ ಮುಂದುವರಿ, ಎಲ್ಲವೂ ಮಂಗಳವಾಗತ್ತೆ. ಮಾಂಗಲ್ಯ ಧಾರಣೆ ಆಗಲಿ. ನಾವು ತಪ್ಪು ಮಾಡಿಲ್ಲ ಬಂಗಾರಿ, ಹಾಗಾಗಿ ಯಾರಿಗೂ ತಲೆ ತಗ್ಸ್ಬೇಕಾಗಿಲ್ಲ. ತಲೆ ಎತ್ತೇ ನಡಿತೀವಿ. ಈ ಕ್ಷಣಕ್ಕೆ ನಮ್ಮ ಮನೆಯವ್ರಿಗೆ ನಾವು ಮಾಡಿದ ತಪ್ಪು ಅಂತ ಅನ್ನಿಸ್ತಿರ್ಬೋದು, ಆದರೆ ಒಂದಲ್ಲ ಒಂದಿನ ಅವ್ರಿಗೆ ನಾವು ಮಾಡಿದ ಸರಿ ಅಂತ ಗೊತ್ತಾಗಿ ಅವ್ರು ಬಂದೇ ಬರ್ತಾರೆ, ನೋಡ್ತಿರು. ಅವ್ರು ಬರ್ತಾರೆ, ನಾವು ಒಂದಾಗ್ತೀವಿ ಅನ್ನೋದೆಲ್ಲ ದೂರದ ಮಾತು. ಅಲ್ಲಿವರೆಗೂ ನಾವು ಬದುಕಬೇಕಲ್ಲ. ಹೊಟ್ಟೆಗಿಲ್ಲ, ಬಟ್ಟೆಗಿಲ್ಲ, ಇರೋಕ್ಕೆ ಸೂರಿಲ್ಲ. ಹೊಟ್ಟೆಗೆ ಈ ಕಾರಣಗಳೆಲ್ಲ ಗೊತ್ತಾಗಲ್ಲ ಜಾಜಿ. ಅದು ಹಸಿಯುತ್ತೆ. ಅದಕ್ಕೇನು ಮಾಡಬೇಕು? ಸಮಸ್ಯೆ ಇದೆ ಅಂದಮೇಲೆ ಪರಿಹಾರ ಇದ್ದೇ ಇರತ್ತೆ. ಹೇಗಿದ್ರೂ ನಮ್ಗೆ ಈ ದೇವಸ್ಥಾನದಲ್ಲಿ ಕೆಲಸ ಇದೆ. ನಾನು ಕಸ ಗುಡಿಸ್ತೀನಿ, ನೀನು ಚಪ್ಪಲಿ ಕಾಯಿ. ಬೆಳಗ್ಗೆ ಹೊಟ್ಟೆ ತುಂಬ ಪ್ರಸಾದ ಸಿಗತ್ತೆ, ತಿನ್ನೋಣ. ರಾತ್ರಿ ಒಂದು ಹೊತ್ತು ನಾನು ಬೇಯಿಸ್ತೀನಿ. ಬೇಯಿಸ್ತೀಯಾ? ಅದು ಹೇಗೆ? ಹೇಗೆ ಅಂದರೆ ಅದ್ಯಾವ ಮಹಾ, ಬಾ ಹೇಳ್ತೀನಿ. ನೀನಿಲ್ಲಿ ಸುಮ್ಮನೆ ಕೂತ್ಕೊಂಡು ನೋಡ್ತಿರು ನಾನು ಏನು ಮಾಡ್ತೀನಿ ಅಂತ.
ಬೇಯಿಸ್ಕೊಳ್ಳೋದಕ್ಕೆ ಒಲೆ ತಯಾರಾಯ್ತು. ಮತ್ತೆ ಪಾತ್ರೆ ಬೇಡುವ ಬೇಯಿಸ್ಕೊಳ್ಳೋದಕ್ಕೆ? ಅಷ್ಟೇ ತಾನೇ. ದೇವಸ್ಥಾನದಲ್ಲಿ ನಮ್ಗೆ ಯಾವ್ದಾದ್ರು ಹಳೆ ಪಾತ್ರೆ ಕೊಡಿ ಅಂದ್ರೆ ಇಲ್ಲ ಅಂತಾರ, ಕೊಟ್ಟೆ ಕೊಡ್ತಾರೆ. ಅದಕ್ಕೆ ಮುಂಚೆ ನಾವು ಮಡಿ ಆಗ್ಬೇಕು. ಬಾ ಹೋಗೋಣ. ನೀನು ಇಲ್ಲೇ ಇರು, ನಾನು ಪಾತ್ರೆ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ. ಪಂಚಾಕ್ಷರಿಗಳೇ! ಓ ಏನಮ್ಮ ಜಾಜಿ, ನನ್ನ ಹುಡ್ಕೊಂಬಂದ್ಬಿಟ್ಟಿದ್ಯಾ? ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ನನ್ನಿಂದ ನಿನಗೆ ಸಹಾಯ ಆಗಬೇಕಾ? ಸರಿ, ಅದೇನು ಹೇಳು. ಇಲ್ಲ ಅನ್ಬೇಡಿ. ಅಂದರೆ ನಾನು ಇಲ್ಲ ಅನ್ನೋದನ್ನೇ ನೀನು ಕೇಳಕ್ಕೆ ಬಂದಿದ್ಯಾ? ಹಾಗಾದ್ರೆ ಕೇಳಬೇಡ ಬಿಡು. ದಯವಿಟ್ಟು ಹಾಗನ್ಬೇಡಿ. ಸರಿ ಆಯ್ತು, ಹೇಳು ಅದೇನಂತ. ಗಂಜಿ ಬೇಯಿಸ್ಕೊಳ್ಳೋದಕ್ಕೆ ನಮ್ಗೊಂದು ಸಣ್ಣ ಪಾತ್ರೆ ಬೇಕಾಗಿತ್ತು. ನಿನ್ನನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಜಾಜಿ. ವಿರೂಪಾಕ್ಷ ಶಾಸ್ತ್ರಿಗಳು ಹೇಳ್ದಂಗೆ ಕೇಳಿದರೆ ಇವತ್ತು ಅವ್ರ ಮನೇಲಿ ರಾಣಿ ಥರ ಇರ್ಬೋದಿತ್ತ. ನೀನು ನೋಡಿದರೆ ಹೋಗಿ ಹೋಗಿ ಆ ಚಪ್ಪಲಿ ಕಾಯೋ ಬಂಗಾರಿನ ಮದುವೆ ಆದ. ಈ ನಿನ್ನ ಪರಿಸ್ಥಿತಿ ನೋಡು ಹೇಗಾಯ್ತು. ಆ ಕಡೆ ಒಳ್ಳೆ ಗಂಡನ ಮನೇನೂ ಇಲ್ಲ, ಈ ಕಡೆ ತವ್ರ ಮನೇನೂ ಇಲ್ಲ. ಸ್ವಲ್ಪ ದಿನ ಪಂಚಾಕ್ಷರಿಗಳೇ, ಅಮ್ಮನವರಿದ್ದಾರೆ, ಎಲ್ಲ ಸರಿ ಮಾಡ್ತಾರೆ. ಅದೇನು ಸರಿ ಮಾಡ್ತಾರೆ ಏನು? ನಿಮ್ಮಂಥ ಹುಡುಗಿರಿಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ. ಈ ಪ್ರೀತಿ ಪ್ರೇಮ ಅಂತ ಹೇಳ್ಬಿಟ್ಟು ಭಾಳ ಬಾವಿ ಬಿದ್ದು ಸಾಯ್ತೀರ. ಹೋಗ್ಲಿ, ನೀವಿಬ್ರು ಈ ಚಕ್ರಾಪುರಲ್ಲಿ ಬಾಳ್ವೆ ಮಾಡೋಕ್ಕಾಗತ್ತಾ? ಆ ವಿರೂಪಾಕ್ಷ ಶಾಸ್ತ್ರಿಗಳು ಈ ಊರಲ್ಲಿ ನಿಮ್ಮನ್ನು ಬದುಕಕ್ಕೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ನಿನ್ನ ತಲೆ ಮೇಲೆ ನೀನೇ ಚಪ್ಪಲಿ ಕಲ್ಲು ಹೇಳ್ಕೊಂಡ್ಬಿಟ್ಟಲ್ಲ ಜಾಜಿ. ಹೇಳಿದ್ನಲ್ಲ ಪಂಚಾಕ್ಷರಿಗಳೇ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ. ದಯವಿಟ್ಟು ಈಗ ನಮ್ಗೊಂದು ಸಣ್ಣ ಪಾತ್ರೆ ಕೊಟ್ಟು ಉಪಕಾರ ಮಾಡ್ತೀರಾ? ಹಳೇದಾದ್ರೂ ಪರವಾಗಿಲ್ಲ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ, ಕೊಡೋಣ ಅನ್ಸುತ್ತೆ. ಆ ಬಂಗಾರಿನೂ ಒಳ್ಳೆಯವನೇ. ಆದರೆ ಈ ವಿಷಯ ಏನಾದರೂ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಗೊತ್ತಾದರೆ ನನ್ನ ಕತೆ ಗೋವಿಂದ. ಆಯ್ತಾಯ್ತು, ಅಳ್ಬೇಡ, ನೀನು ಇಲ್ಲೇರು, ಪಾತ್ರೆ ತೊಗೊಂಬರ್ತೀನಿ.
ಉಪಕಾರ ಆಯಿತು ಪಂಚಾಕ್ಷರಿಗಳೇ. ಉಪಕಾರದ ಮಾತು ಹಾಗಿರಲಿ. ನೋಡು, ನಿನ್ನ ಕಣ್ಣೀರು ನೋಡಿ ಅಯ್ಯೋ ಪಾಪ ಅನಿಸಿ ಪಾತ್ರೆನೆಲ್ಲ ಕೊಡ್ತಾ ಇದ್ದೀನಿ. ಈ ವಿಷಯ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಗೊತ್ತಾಗಬಾರ್ದು. ಯಾರಾದರೂ ಎಲ್ಲಿಂದ ಬಂತು ಅಂತ ಕೇಳಿದರೆ ಕದ್ಕೊಂಬಂದ್ವಿ ಅಂತ ಹೇಳು, ನನ್ನ ಹೆಸರು ಮಾತ್ರ ಹೇಳಬಾರ್ದು, ಆಯಿತಾ? ಸರಿ, ಹೊರಡು. ಈ ಹುಡುಗಿ ಏನೇ ಕೇಳಿದ್ರು ಇಲ್ಲ ಅನ್ನಕ್ಕೆ ಮನಸ್ಸೇ ಬರಲ್ವಲ್ಲ. ಸರಿ 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 ಮಾ ಪ ನಿ ಪ ನಿ ಪ ನಿ ಪ ನಿ ಮ ಪ ನಿ ಪ ನಿ ಪ ಸ ನಿ ಸ ಮ ಮ ರಿ ರಿ ಸ ಸ ರಿ ರಿ ಸ ಸ ನಿ ರಿ ಸ ಸ ನಿ ನಿ ಪ ಪ ನಿ ನಿ ಪ ಪ ಮ ಮ ರಿ ಮ ಪ ನಿ ಸ ಸ ರಿ ಮ ಪ ನಿ ಸ ಸ ರಿ ಮ ಪ ನಿ ಸ ಧೀಂ ತ ತಕ ಧೀಂ ತ ಧೀಂ ತ ತಕ ಧೀಂ ತ ಧೀಂ ತ ತಕ ಧೀಂ ತ ತ ಧೀಂ. ಯಾಕೋ ಬಂಗಾರಿ ಕಣ್ಣಲ್ಲಿ ನೀರು? ನನ್ನ ಮದುವೆ ಆಗಿ ತಪ್ಪು ಮಾಡಿದೆ ಅನ್ನಿಸ್ತಿಲ್ವೇನೆ? ಮದುವೆ ಆಗಿ ಹೀಗೆ ಬೀದಿಗೆ ಬೀಳಿಸ್ಬಿಟ್ಟು ಅನ್ನಿಸ್ತಿಲ್ವಾ? ಯಾಕೋ ಬಂಗಾರಿ ಹಾಗಂತ್ಯ? ನೀನೆಲ್ಲಿರ್ತೀಯೋ ನಾನು ಅಲ್ಲಿರ್ತೀನಿ. ಗುಡಿಸ್ಲಲ್ಲಿದ್ದರೆ ಗುಡಿಸ್ಲಲ್ಲಿರ್ತೀನಿ, ಅರಮನೆಯಲ್ಲಿದ್ದರೆ ಅರಮನೆಯಲ್ಲಿರ್ತೀನಿ. ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ್ವೋ? ಹೊಟ್ಟೆ ಹಸುವಾಗ್ತಿದ್ಯಾ? ಇನ್ನೊಂದು 10 ನಿಮಿಷ ಅನ್ನ ಆಗ್ಬಿಡತ್ತೆ, ಆಮೇಲೆ ಊಟ ಮಾಡುವಂತೆ, ಸರಿನಾ? ಯಾಕೆ ಜಾಜಿ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಾ? ನಾನು ನಿನಗೋಸ್ಕರ ಏನೂ ಮಾಡಿಲ್ಲ, ಆದರೆ ನೀನು ನನಗೋಸ್ಕರ ಹಸೆ ಮನೆ ಬಿಟ್ಬಂದು ನನ್ನ ಮದುವೆ ಆದೆ. ಸಾಧಾರಣ ಚಪ್ಪಲಿಕಾಯಿ ಹುಡುಗ ನಾನು. ನನಗೆ ಇಷ್ಟೊಂದು ಪ್ರೀತಿ ಪಡೆಯೋ ಅರ್ಹತೆ ಇದೆಯಾ? ನಾವು ಮಾಡೋ ವೃತ್ತಿಯಿಂದ ಅರ್ಹತೆಗಳು ಬರಲ್ಲ ಕಣೋ. ಅರ್ಹತೆ ಬರೋದು ನಮ್ಮ ವ್ಯಕ್ತಿತ್ವದಿಂದ. ನಿನ್ನ ಈ ಪ್ರೀತಿಗೆ ಪ್ರತಿ ಪ್ರೀತಿಯೊಂದನ್ನು ಬಿಟ್ಟು ಬೇರೇನು ಕೊಡೋಕ್ಕಾಗಲ್ಲ ಕಣೆ ಬಡವ. ಅಷ್ಟೇ ಸಾಕು ಕಣೋ ನನಗೆ. ನೀ ನನಗೆ ಹೆಂಡತಿ ಮಾತ್ರ ಅಲ್ಲ ಕಣೆ, ತಾಯಿ, ಗೆಳತಿ, ಸರ್ವಸ್ವವು ನೀನೆ. ಉತ್ತರ ಸಿಕ್ತು. ಈ ಪ್ರಯೋಗದಲ್ಲಿ ಕೇಳಲಾದ ಪ್ರಶ್ನೆಗೆ ಉತ್ತರ ಸಿಕ್ತು.